ಪ್ರಪಂಚದಲ್ಲಿ ಯಾವುದೇ ಮಗಳಾದ್ರೂ ತಾಯಿನ ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾಳ? ನೀವೇ ಹೇಳಿ. ಒಂದು ಅರ್ಥದಲ್ಲಿ ಅವ್ರು ಹೇಳಿದ ನಿಜಾನೇ. ನನ್ನ ಹಣೆ ಬರನೇ ಸರಿ ಇಲ್ಲ. ನನ್ನಿಂದ ಎಲ್ರಿಗೂ ತೊಂದರೆನೆ. ಪಾರ್ವತಿ, ಯಾರ ಹಣೆ ಬರನೂ ಯಾರೂ ಕಂಡಿರಲ್ಲ ನೋಡು. ಲೈಫು ಪ್ರತಿ ಮೂಮೆಂಟಲ್ಲೂ ನಮ್ಗೆ ಸರ್ಪ್ರೈಸ್ ಕೊಡ್ತಾನೆ ಇರುತ್ತೆ. ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಅಂಥದ್ರಲ್ಲಿ ನಮ್ಮನ್ನು ನಾವೇ ಬ್ಲೇಮ್ ಮಾಡ್ಕೊಳ್ಳೋದು ಎಷ್ಟು ಸರಿ ಹೇಳು? ಏನೂ ಬೇಜಾರು ಮಾಡ್ಕೊಂಬೇಡ. ನಿನ್ನ ಲೈಫಲ್ಲೂ ಒಳ್ಳೆ ದಿನಗಳು ಬಂದೇ ಬರುತ್ತೆ. ನಿನ್ನ ಡ್ರೀಮ್ ಬಾಯ್ ನಿನಗೆ ಸಿಕ್ಕೇ ಸಿಗ್ತಾನೆ ನೋಡು. ಆ ಸೂರ್ಯ ಚಂದ್ರರಿಗೆ ಅಪವಾದ ತಪ್ಪಿದ್ದಲ್ಲ. ಜನ ಏನು ಮಾಡಿದ್ರೂ ಮಾತಾಡ್ತಾನೆ ಇರ್ತಾರೆ. ಸೊ ನಮ್ಮ ಬುದ್ಧಿ, ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಇರಬೇಕು. ಯಾರೋ ಏನೋ ಹೇಳ್ತಾರೆ ಅಂತ ಅಳ್ತಾ ಕೂತ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ನೋಡು ಪಾರ್ವತಿ, ನಿನಗೆ ಆ ದೇವ್ರ ಮೇಲಿರೋ ನಂಬಿಕೆಯಲ್ಲಿ 10% ನಂಬಿಕೆ ಇರಲಿ. ಆಗ ಇದೆಲ್ಲ ಸಮಸ್ಯೆ ಅಂತ ಅನಿಸೋದೇ ಇಲ್ಲ. ಗುಡ್. ಸರಿ, ಮನೆಗೆ ಹೊರಡೋಣ. ದೊಡ್ಡ ಯಜಮಾನ್ರೆ, ಈ ಪತ್ರಿಕೆ ಇದಾ? ಇದು ದಿಶಾ ಮತ್ತು ಪ್ರೀತು ಎಂಗೇಜ್ಮೆಂಟ್ ಇನ್ವಿಟೇಷನ್ ಕಾರ್ಡ್. ಇವತ್ತಾನೇ ಪ್ರಿಂಟ್ ಆಗಿ ಬಂತು. ಆ್ಯಕ್ಚುಲಿ ಡೇಟ್ ಕೂಡ ಹತ್ರ ಬರ್ತಾ ಇದೆ. ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಸೊ ಆದಷ್ಟು ಬೇಗ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ದೊಡ್ಡ ಯಜಮಾನ್ರೆ, ಹೇಗಿದ್ರು ದೇವಸ್ಥಾನಕ್ಕೆ ಬಂದಿದ್ದೀವಿ. ಮೊದಲನೇ ಪತ್ರಿಕೆನ ದೇವ್ರ ಮುಂದೆ ಇಟ್ಟು ಆಶೀರ್ವಾದ ತಗೊಳ್ಳೋಣ. ಇಂಥ ಶುಭ ಕಾರ್ಯನೆಲ್ಲ ದೇವ್ರ ಆಶೀರ್ವಾದ ಪಡ್ಕೊಂಡೇ ಮಾಡಬೇಕು. ಆಗ ಎಲ್ಲ ಕಾರ್ಯಕ್ರಮಗಳು ಸರಾಗವಾಗಿ ನಡೆಯುತ್ತೆ. ತುಂಬ ಒಳ್ಳೇದಾಗುತ್ತೆ. ಪ್ರೀತಮ್ ದಿಶಾಗೆ ಒಳ್ಳೇದಾಗುತ್ತೆ ಅಂದರೆ ಖಂಡಿತ ಮಾಡೋಣ. ನಡಿ. ತಗೊಳ್ಳಿ ದೊಡ್ಡ ಯಜಮಾನ್ರೆ, ಇದನ್ನ ದೇವ್ರ ಮುಂದೆ ಇಡಿ. ಅರ್ಶಿನ ಕುಂಕುಮ ಹಚ್ಚಿ. ದೇವ್ರೆ, ಈ ಮದುವೆ ಯಾವುದೇ ವಿಘ್ನ ಅಲ್ಲದೆ ಚೆನ್ನಾಗಿ ನಡಿಲಪ್ಪ. ಚಿಕ್ಕ ಯಜಮಾನ್ರಿಗೆ, ದಿಶಾಮ್ ಅವ್ರಿಗೆ ಒಳ್ಳೇದಾಗಲಿ. ಥ್ಯಾಂಕ್ಸ್ ಪಾರ್ವತಿ. ನಿನಗೆ ಸಮಾಧಾನ ಮಾಡೋಣ ಅಂತ ನಾನು ಇಲ್ಲಿಗೆ ಬಂದೆ. ಆದರೆ ನೀನೇ ನನಗೆ ಸಮಾಧಾನ ಆಗೋ ಥರ ಮಾಡಿದೆ. ಇಲ್ಲಿಗೆ ಬಂದಮೇಲೆ ಒಂಥರ ಪಾಸಿಟಿವ್ ವೈಬ್ ಫೀಲ್ ಆಗ್ತಾ ಇದೆ. ಸರಿ, ಹೊರಡೋಣ. ನಿಮ್ಮ ಕುಟುಂಬದ ವಿಷಯ ಮಾತಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ದೊಡ್ಡ ಯಜಮಾನ್ರೆ. ಇವತ್ತು ಚಿಕ್ಕ ಯಜಮಾನ್ರು ತುಂಬ ನೊಂದ್ಕೊಂಡಿದ್ರು. ದೇವ್ರಂತ ಅಮ್ಮ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅಪ್ಪ, ಕಣ್ಣಲ್ಲಿ ಕಣ್ಣಿಟ್ಟು ಕಾಯೋ ಅಣ್ಣ, ಇವರೆಲ್ಲ ಇದ್ರೂ ಇವತ್ತು ನಾನೊಬ್ಬ ಅನಾಥ ಅನ್ನೋ ಫೀಲ್ ಬರ್ತಿದೆ ಪಾರ್ವತಿ ಅಂತ ಹತ್ಬಿಟ್ರು. ಇವರೆಲ್ಲರೂ ಸೇರಿ ನನ್ನ ಜೀವನ ಹಾಳು ಮಾಡಿದ್ರು ಅಂತ ಕೋಪದಲ್ಲಿ ಪತ್ರಿಕೆನ ಹರಿದಾಕ್ಬಿಟ್ರು. ತುಂಬಾ ನೊಂದ್ಕೊಂಡಿದ್ದಾರೆ. ಅವ್ರ ಪರಿಸ್ಥಿತಿನ ನೋಡೋಕ್ಕಾಗ್ತಿಲ್ಲ. ನೀವೇನಾದರೂ ಮಾಡಬೇಕು ದೊಡ್ಡ ಯಜಮಾನ್ರೆ. ಏನು ಮಾಡಬೇಕು ಅಂತ ನೀನೇ ಹೇಳು ಪಾರ್ವತಿ. ನಾವೆಲ್ಲ ಪ್ರೀತಿನ ಎಷ್ಟು ಪ್ರೀತಿಸ್ತೀವಿ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಇಲ್ಲಿವರೆಗೂ ಅವನ ಎಲ್ಲ ಪುಂಡಾಟಗಳನ್ನು ಸಹಿಸ್ಕೊಂಡ್ಬಂದ್ವಿ. ಆದರೆ ಈಗ ಅವನ ಮದುವೆ ಫಿಕ್ಸ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಮನೆ ತುಂಬ ಸಂಭ್ರಮ ಇದೆ. ಅಪ್ಪ ಅಮ್ಮನ ಕಣ್ಣಲ್ಲಿ ಖುಷಿ ಇದೆ. ಇದೆಲ್ಲ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡ್ತಾ ಇಲ್ಲ ಪಾರ್ವತಿ. ಅವನು ಎಂಗೇಜ್ಮೆಂಟ್ ಗ್ರ್ಯಾಂಡಾಗಿ ಆಗಬೇಕು ಅಂತ ನಾನು ಎಷ್ಟೊಂದು ತಲೆ ಕೆಡ್ಸ್ಕೊಂಡು ಓಡಾಡ್ತಾ ಇದ್ದೀನಿ. ಆದರೆ ಅವನು ಮೊದಲನೇ ಇನ್ವಿಟೇಷನ್ ಕಾರ್ಡನ್ನೇ ಹರಿದು ಚಿಂದಿ ಮಾಡಿ ಬಿಸಾಕಿದ್ದಾನೆ.
ಇದನ್ನು ಹೇಗಾದರೂ ಮಾಡಿ ಜೋಡಿಸ್ಬೇಕು ಪಾರ್ವತಿ. ಆದರೆ ಹೇಗೆ ಜೋಡಿಸೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹರಿದಿರೋ ಇನ್ವಿಟೇಷನ್ ಕಾರ್ಡ್ನ ಯಾರಿಗೂ ಕೊಡಬಾರ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಅದು ಮೊದಲನೇ ಇನ್ವಿಟೇಷನ್ ಅನ್ನೋ ಸೆಂಟಿಮೆಂಟ್ ಇದೆ. ಪ್ರೀತು ನಮ್ಮ ಕುಟುಂಬದ ಗೌರವದ ಬಗ್ಗೆ ಯೋಚನೆ ಮಾಡಿದಿದ್ರೆ ಖಂಡಿತ ಹೀಗೆ ಮಾಡ್ತಾ ಇರಲಿಲ್ಲ. ಅದನ್ನ ನಾನು ಜೋಡಿಸ್ತೀನಿ ದೊಡ್ಡ ಯಜಮಾನ್ರೆ. ಒಂದು ನಿಮಿಷ ಬಂದೆ ದೊಡ್ಡ ಯಜಮಾನ್ರೆ. ನೀವು ನೊಂದ್ಕೋಬೇಡಿ ದೊಡ್ಡ ಯಜಮಾನ್ರೆ. ಚಿಕ್ಕ ಯಜಮಾನ್ರು ಏನೋ ತಿಳಿದೇ ಈ ರೀತಿ ಮಾಡಿದ್ದಾರೆ. ದಿಶಾ ಅವನಿಗೆ ಸೂಟ್ ಆಗ್ತಾಳೋ ಇಲ್ವೋ ಅಂತ ಅವನಿಗೆ ಡಿಸೈಡ್ ಮಾಡೋಕ್ಕಾಗಲ್ಲ ಪಾರ್ವತಿ. ಯಾಕೆಂದರೆ ಅವನಿಗೆ ಆ ಶಕ್ತಿ ಇಲ್ಲ. ಚಿಕ್ಕ ವಯಸ್ಸಿಂದನೂ ಅವನು ಹೀಗೆ, ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಇಲ್ಲಿವರೆಗೂ ಅವನ ಲೈಫಲ್ಲಿ ಒಂದೇ ಒಂದು ಕರೆಕ್ಟಾದ ಡಿಸಿಷನ್ ಅವ್ನು ತೊಗೊಂಡಿಲ್ಲ. ಯಾವಾಗಲೂ ಕನ್ಫ್ಯೂಸ್ ಸ್ಟೇಟಲ್ಲೇ ಇರ್ತಾನೆ. ಅದಕ್ಕೆ ಈ ಮದುವೆ ಆದರೆ ಅವನಿಗೆ ಮೆಚುರಿಟಿ ಬರ್ಬೋದೇನೋ ಅನ್ನೋದು ಅಮ್ಮನ ಆಸೆ. ಆದರೆ ಚಿಕ್ಕ ಯಜಮಾನ್ರಿಗೆ ದಿಶಾಮ್ಮ ಇಷ್ಟ ಇಲ್ವಲ್ಲ. ಪ್ರೀತಿಗೆ ಏನು ಬೇಕು ಏನು ಬೇಡ ಅನ್ನೋದು ಅಮ್ಮಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ದಿಶಾನೇ ಪ್ರೀತಿಗೆ ಕರೆಕ್ಟಾದ ಜೋಡಿ ಅಂತ ಈ ಎಂಗೇಜ್ಮೆಂಟ್ ಮಾಡ್ತಾ ಇರೋದು. ಆದರೆ ದಿಶಾ ನಿನ್ನ ಜೊತೆ ಕೆಟ್ಟದಾಗಿ ಬಿಹೇವ್ ಮಾಡಿರೋದನ್ನ ನೋಡಿ ದಿಶಾ ಕೆಟ್ಟವಳು ಅಂತ ಅವ್ನು ಅನ್ಕೊಂಡ್ಬಿಟ್ಟಿದ್ದಾನೆ. ಅಯ್ಯೋ, ದಿಶಾ ಅಮ್ಮವ್ರ ಮೇಲೆ ನನಗೇನು ಕೋಪ ಇಲ್ಲ. ಅವ್ರ ಕೋಪದಲ್ಲಿ ನನ್ನ ಹೆಸರನ್ನ ಸ್ಪರ್ಧೆಯಲ್ಲಿ ಸೇರಿಸಿದ್ದಕ್ಕೆ ತಾನೇ ನಾನು ಸ್ಪರ್ಧೆಯಲ್ಲಿ ಗೆದ್ದಿದ್ದು. ಅದರಿಂದ ಒಂದು ರೀತಿ ಒಳ್ಳೆಯದೇ ಆಗಿದೆ. ಆದರೆ ಚಿಕ್ಕ ಯಜಮಾನ್ರಿಗೆ ಅವ್ರು ಕಂಡ್ರೆ ಯಾಕಾಗಲ್ವೋ ಗೊತ್ತಿಲ್ಲ. ದೊಡ್ಡ ಯಜಮಾನ್ರೆ, ಇಲ್ಲಿ ನೋಡಿ, ಪತ್ರಿಕೆನ ಮೊದಲಿನ ಹಾಗೆ ಅಂಟು ಹಾಕಿದ್ದಾಯ್ತು. ಇನ್ನು ಒಡೆದ ಮನ್ಸು ಕೂಡ ಹೀಗೆ ಅಂಟ್ಕೊಳ್ಳುತ್ತೆ. ಎಲ್ಲಿಂದನೋ ಬಂದು ನನ್ನ ಬದುಕಿಗೆ ಹೊಸ ಅರ್ಥ ಕೊಟ್ಟವ್ರು ನೀವು. ಇನ್ನು ನಿಮ್ಮ ತಮ್ಮನ ಜೀವನ ಸರಿ ಮಾಡಲ್ವಾ? ಖಂಡಿತ ಮಾಡ್ತೀರಾ. ಹುಡುಗಿರ್ನ ಅಳೆಯೋದ್ರಲ್ಲಿ ಯಾವತ್ತೂ ತಪ್ಪದೇ ಇರೋ ಈ ಪ್ರೀತು ದಿಶಾ ವಿಚಾರದಲ್ಲಿ ಸರಿಯಾಗಿ ಯಾಮರ್ತಾ ಇದ್ದೀನಿ. ಏನಾದರೂ ಮಾಡಿ ಇವಳಿಂದ ಎಸ್ಕೇಪ್ ಆಗಬೇಕಲ್ಲ, ಇಲ್ಲಾಂದ್ರೆ ಲೈಫ್ ಲಾಂಗ್ ಸರಿಯಾಗಿ ಹಚ್ಕೊಳ್ತೀನಿ. ಏನಾದರೂ ಮಾಡಬೇಕಲ್ಲ. ದಿಸ್ ಈಸ್ ಎ ಪರ್ಫೆಕ್ಟ್ ಪ್ಲ್ಯಾನ್ ಪ್ರೀತು. ದಿಶಾ, ನಾಳೆ ಅಷ್ಟರಲ್ಲಿ ನಿಮಗೆ ನಾನು ಎಳ್ಳು ನೀರು ಬಿಡ್ತೀನಿ.